ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಶಾರದಾಂಬನವ್ರನ್ನ ದುರ್ಗಾ ಅಥವಾ ಆದಿಶಕ್ತಿ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ. ಶಾರದೆ ಮತ್ತೆ ಆದಿಶಕ್ತಿ ಎರಡು ಒಂದೇನಾ? ಹೇಗೆ ಈ ಲಲಿತಾ ಸಹಸ್ರನಾಮದ ಉಗಮ ಹೇಗಾಯ್ತು ಅಂತ ಕೇಳಿದ್ರೆ, ಈ ಸೌಂದರ್ಯ ಲಹರಿಯನ್ನು ನಾವು ಕೇವಲ ಒಂದು ಕಾವ್ಯ ಅಥವಾ ಶ್ಲೋಕಗಳು, ಸ್ತುತಿ ಅಂತ ಪರಿಗಣಿಸಬಾರದು. ಆ ಲಲಿತಾ ಪರಮೇಶ್ವರಿ ಸ್ವರೂಪದಲ್ಲಿ ಶಾರದಾ ಪರಮೇಶ್ವರಿ ಇದ್ದಾಳೆ. 9 ಆವರಣ ದೇವತೆಗಳಿದ್ದಾಳೆ. ಆ 9 ಆವರಣ ದೇವತೆಗಳ ಮೂಲಕ ಆದಿಪರಾಶಕ್ತಿಯನ್ನು ನಾವು ನವಾವರಣ ಪೂಜೆಯಲ್ಲಿ ನಾವು ವಿಶೇಷವಾಗಿ ಆರಾಧಿಸ್ತೇವೆ. ಗುರುಗಳೇ, ಈಗ ಗಾಯತ್ರಿ ಮಂತ್ರವನ್ನ ಗಂಡಸರೇ ಯಾಕೆ ಪಠಿಸ್ಬೇಕು? ಹೆಣ್ಣು ಮಕ್ಕಳಿಗೆ ಯಾಕೆ ಅದರ ಪಠಣೆಯ ಅವಕಾಶ ಇಲ್ಲ? ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ವಿಶೇಷವಾಗಿ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಒಳಭಾಗದಲ್ಲಿ ಆ ಲಲಿತಾ ಪರಮೇಶ್ವರಿ ಸ್ವರೂಪದಲ್ಲಿ ಶಾರದಾ ಪರಮೇಶ್ವರಿ ಇದ್ದಾಳೆ. ಹೊರಭಾಗದಲ್ಲಿ ಈ 8 ವಶಿನ್ಯಾದಿ ವಾಗ್ದೇವತೆಯರು ಯಂತ್ರ ಸಮೇತರಾಗಿ ಲಲಿತಾ ಸಹಸ್ರನಾಮ ಮೂಲಕ ಸ್ತುತಿ ಮಾಡ್ತಾ ಇದ್ದಾರೆ.